ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾನುವಾರ ಬೆಳಗಿನ ಜಾವ ಭಾರತೀಯ ಪಡೆಗಳು ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡಿವೆ. ಈ ಬಾರಿ ಸುಮಾರು 100ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಈ ಆಪರೇಷನ್ಗೆ ಬಳಸಲಾಗಿದೆ. ಇದು ಕೂಡ ಉಗ್ರರ ಶಿಬಿರಗಳನ್ನ ಟಾರ್ಗೆಟ್ ಮಾಡಿಕೊಂಡೇ ನಡೆದ ದಾಳಿ. ಆದರೆ ಅದು ನಡೆದಿರೋದು ನಮ್ಮ ಪಶ್ಚಿಮದಲ್ಲ, ಬದಲಿಗೆ ಪೂರ್ವ ಭಾಗದಲ್ಲಿ. ಈ ಬಾರಿ ಟಾರ್ಗೆಟ್ ಆಗಿರೋದು ಪಾಕಿಸ್ತಾನ ಅಲ್ಲ, ಬಾಂಗ್ಲಾದೇಶ ಮತ್ತು ಚೈನಾ. ಇಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮತ್ತು ದಾಳಿಗಳು ಮ್ಯಾನ್ಮಾರ್ ಅಲ್ಲೇ ನಡೆದಿವೆ. ಆದರೆ ಅದರ ಬಿಸಿ ತಟ್ತಾ ಇರೋದು ಬಾಂಗ್ಲಾದೇಶಕ್ಕೆ ಹಾಗೂ ಚೈನಾಗೆ. ಹಾಗಾದ್ರೆ ಮ್ಯಾನ್ಮಾರ್ ಅಲ್ಲಿ ಭಾರತ ಯಾಕೆ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡ್ತು, ಯಾರನ್ನ ಅಲ್ಲಿ ಟಾರ್ಗೆಟ್ ಮಾಡಿಕೊಳ್ಳಲಾಗಿತ್ತು, ಅಲ್ಲಿ ಏನಾಯ್ತು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮ್ಯಾನ್ಮಾರ್ ಆಂತರಿಕ ಸಂಘರ್ಷದಲ್ಲಿ ನಲುಗು ಹೋಗ್ತಾ ಇದೆ. ಅಲ್ಲಿ ಸೇನಾಡಳಿತ ಹಾಗೂ ಅರಾಕನ್ ಆರ್ಮಿಯ ನಡುವೆ ಯುದ್ಧ ನಡೀತಾ ಇದೆ. ಮತ್ತೊಂದು ಕಡೆ ಗ್ರಾಮೀಣ ಭಾಗದಲ್ಲಿ ಸೇನೆಯನ್ನ ವಿರೋಧಿಸುವ ಪಡೆಗಳಿಗೆ ಆಶ್ರಯ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಬೌದ್ಧಾರಾಮಗಳ ಮೇಲೆ ಕೂಡ ಮ್ಯಾನ್ಮಾರ್ನ ಸೇನೆ ವೈಮಾನಿಕ ದಾಳಿಗಳನ್ನು ಮಾಡ್ತಾ ಇದೆ. ಹೀಗೆ ಆ ದೇಶ ಸಂಘರ್ಷ ಪೀಡಿತ ಆಗಿರುವಾಗಲೇ ಆ ನೆಲವನ್ನು ಬಳಸಿಕೊಂಡು ಭಾರತದ ವಿರುದ್ಧ ಉಗ್ರವಾದವನ್ನ ಹೆಚ್ಚು ಮಾಡುವ ಪ್ರಯತ್ನಗಳನ್ನ ಶುರು ಮಾಡಿರೋದು ಚೈನಾ ಹಾಗೂ ಬಾಂಗ್ಲಾ. ಗೆಳೆಯರೆ, ಮ್ಯಾನ್ಮಾರ್ ಭಾರತದ ಈಶಾನ್ಯ ರಾಜ್ಯಗಳ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ. ಈ ಭಾಗದಲ್ಲೊಂದು ಪ್ರತ್ಯೇಕತಾವಾದಿ ಹೋರಾಟ ಇದೆ ನೋಡಿ. ಆ ಉಗ್ರರ ಬೆನ್ನಿಗೆ ಚೈನಾ ನಿಂತಿದೆ. ಹೇಗೆ ಪಾಕಿಸ್ತಾನ ಭಾರತದ ಪಶ್ಚಿಮ ಗಡಿಗಳ ಮೂಲಕ ಉಗ್ರರನ್ನ ನಮ್ಮ ದೇಶದ ಒಳಗೆ ನುಗ್ಗಿಸುತ್ತೋ, ಹಾಗೆ ಈ ಈಶಾನ್ಯ ರಾಜ್ಯಗಳಲ್ಲಿನ ಉಗ್ರವಾದ ಹಾಗೂ ಪ್ರತ್ಯೇಕತಾವಾದವನ್ನ ಚೈನಾ ಬೆಂಬಲಿಸ್ತಾ ಇದೆ. ಇಲ್ಲಿ ಒಂದೇ ಒಂದು ವ್ಯತ್ಯಾಸ ಅಂದ್ರೆ, ಇಸ್ಲಾಮಿಕ್ ಉಗ್ರವಾದ ಅನ್ನೋದು ಬರೀ ಕಾಶ್ಮೀರ ಮತ್ತು ಪಾಕಿಸ್ತಾನದ ಗಡಿಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ಅದು ಆಗಾಗ ಇಡೀ ಭಾರತದಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಆದ್ರೆ ಈ ಈಶಾನ್ಯ ರಾಜ್ಯಗಳ ಪ್ರತ್ಯೇಕತಾವಾದಿಗಳು ಅಲ್ಲಿನ ರಾಜ್ಯಗಳಿಗೆ ಮಾತ್ರ ಸೀಮಿತ ಆಗಿದ್ದಾರೆ. ಹೀಗಾಗಿ ಅವರನ್ನ ನಿಯಂತ್ರಿಸುವುದು ತುಂಬಾ ಕಷ್ಟದ ಕೆಲಸ ಅಂತೇನು ಅನಿಸೋದಿಲ್ಲ. ಇನ್ನು ಈ ಉಗ್ರ ಪಡೆಗಳಿವೆಯಲ್ಲ, ಇವು ಭಾರತದ ರಾಜ್ಯಗಳಲ್ಲಿ ಬಾಂಬ್ ಸ್ಫೋಟ, ದಾಳಿಗಳು, ಕೊಲೆಗಳನ್ನು ಮಾಡಿ ಅಲ್ಲಿಂದ ಗಡಿ ದಾಟಿ ಮ್ಯಾನ್ಮಾರ್ ಅನ್ನ ಸೇರ್ಕೊಂಡು ಬಿಡುತ್ತವೆ. ಅಲ್ಲಿನ ಕಾಡುಗಳಲ್ಲಿ, ಗ್ರಾಮಗಳ ಮಧ್ಯದಲ್ಲಿ ತಮ್ಮ ನೆಲೆಗಳನ್ನ, ತರಬೇತಿ ಕೇಂದ್ರಗಳನ್ನ ಮಾಡಿಕೊಂಡಿವೆ. ಈಗ ಭಾನುವಾರ ರಾತ್ರಿ ಭಾರತದ ಸೇನೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿರೋದು ಇದೇ ಮ್ಯಾನ್ಮಾರ್ ಅಲ್ಲಿದ್ದ ಉಲ್ಫಾ ಹಾಗೂ NSCN ಅಂದ್ರೆ ನ್ಯಾಷನಲ್ ಸೋಷಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ ಖಪ್ಲಾಂಗ್ ಬಣದ ಅಡ್ಡೆಗಳ ಮೇಲೆ. ಭಾನುವಾರ ಬೆಳಗಿನ ಜಾವ ಸುಮಾರು 100ಕ್ಕೂ ಹೆಚ್ಚು ಡ್ರೋನ್ಗಳು ಗಡಿ ದಾಟಿ ಮ್ಯಾನ್ಮಾರ್ನ ಹೋಯತ್ ಬಸ್ತಿ ಮತ್ತು ವಕ್ತಾಮ್ ಬಸ್ತಿ ಅನ್ನೋ 2 ಸ್ಥಳಗಳ ಮೇಲೆ ದಾಳಿ ಮಾಡಿವೆ. ಅಲ್ಲಿ ಉಲ್ಫಾದ ಈಸ್ಟರ್ನ್ ಕಮಾಂಡ್ ನ ಹೆಡ್ ಕ್ವಾರ್ಟರ್ಸ್ ಇದೆ, ಅಲ್ಲವರ ತರಬೇತಿ ಶಿಬಿರಗಳು ಇವೆ. ಇನ್ನು ಈ ದಾಳಿಯಲ್ಲಿ ಉಲ್ಫಾದ ಕಮಾಂಡರ್ ಹಾಗೂ ಮುಖ್ಯ ತರಬೇತುದಾರ ನಯನ್ ಮೆಹದಿ ಆಲಿಯಾಸ್ ನಯನ್ ಅಸೋಮ್ ಸಾವಿಗೀಡಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಉಲ್ಫಾ ಸಂಘಟನೆ ಮಾಹಿತಿಯನ್ನು ಹಂಚಿಕೊಂಡಿದ್ದು, ಈ ನಯನ್ ಅಸೋಮ್ನ ಅಂತಿಮ ಕ್ರಿಯೆಗಳನ್ನ ಮಾಡ್ತಾ ಇದ್ದಾಗ ಕೂಡ ನಮ್ಮ ಮೇಲೆ ಇನ್ನೂ ಒಂದು ರಾಕೆಟ್ ದಾಳಿ ನಡೆಯಿತು. ಅದರಲ್ಲಿ ಬ್ರಿಗೇಡಿಯರ್ ಗಣೇಶ್ ಅಸ್ಸಾಂ ಮತ್ತು ಕರ್ನಲ್ ಪ್ರದೀಪ್ ಅಸ್ಸಾಂ ಕೂಡ ಸಾವಿಗೀಡಾಗಿದ್ದಾರೆ. ಹಾಗೆ ಇನ್ನೊಂದಷ್ಟು ಕೇಡರ್ಗಳ ಸಾವು ಸಂಭವಿಸಿದ್ದು, ಸುಮಾರು 20ಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಂತ ಉಲ್ಫಾ ಹೇಳ್ಕೊಂಡಿದೆ. ಆದ್ರೆ ಈ ಬಗ್ಗೆ ಭಾರತದ ಸೇನೆ ಆಗ್ಲಿ, ಸರ್ಕಾರ ಆಗ್ಲಿ, ಮ್ಯಾನ್ಮಾರ್ನ ಸರ್ಕಾರ ಆಗ್ಲಿ ಅಧಿಕೃತವಾಗಿ ಇದುವರೆಗೆ ಏನನ್ನೂ ಹೇಳಿಲ್ಲ. ಇಲ್ಲಿ ಹೇಳಿಕೊಳ್ಳುವಂಥದ್ದಾದ್ರೂ ಏನಿದೆ ಹೇಳಿ? ಭಾರತದಲ್ಲಿ ಉಗ್ರ ಚಟುವಟಿಕೆಗಳನ್ನು ಮಾಡುವ ಒಂದಷ್ಟು ಗುಂಪುಗಳು ಮ್ಯಾನ್ಮಾರ್ ಅಲ್ಲಿ ಆಶ್ರಯ ಪಡ್ಕೊಂಡಿವೆ ಅನ್ನೋದು ಮ್ಯಾನ್ಮಾರ್ನ ಸೇನೆಗೆ ಕೂಡ ಗೊತ್ತಿರೋ ವಿಷಯನೇ. ಹಾಗೆ ಅಲ್ಲಿ ಒಂದೆರಡಲ್ಲ, 100 ಪ್ರತ್ಯೇಕತಾವಾದಿ ಗುಂಪುಗಳಿವೆ. ಅವುಗಳ ವಿರುದ್ಧ ಹೋರಾಡುವುದರಲ್ಲೇ ಮ್ಯಾನ್ಮಾರ್ನ ಸೇನೆ ಸುಸ್ತಾಗ್ತಾ ಇದೆ. ಇನ್ನು ಅಲ್ಲಿನ ಸ್ಥಳೀಯ ಗುಂಪುಗಳು ಭಾರತದಲ್ಲಿ ಉಗ್ರ ಕೃತ್ಯಗಳನ್ನು ನಡೆಸೋ ಗುಂಪುಗಳ ಜೊತೆ ನಿಕಟ ಸಂಪರ್ಕಗಳನ್ನು ಕೂಡ ಇಟ್ಕೊಂಡಿವೆ. ಹೀಗಾಗಿ ಆ ಗುಂಪುಗಳ ನಿಗ್ರಹಕ್ಕೆ ಭಾರತ ಪ್ರಯತ್ನ ಪಟ್ರೆ ಮ್ಯಾನ್ಮಾರ್ ಸೇನೆ ಕೂಡ ಇಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅವರಿಗೆ ಪ್ರತ್ಯೇಕತಾವಾದಿಗಳನ್ನ ನಾಶ ಮಾಡಿದ್ರೆ ಸಾಕು, ಯಾರು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ಇನ್ನು ಭಾರತವನ್ನ ಉಗ್ರವಾದಿಗಳ ಮೂಲಕ ಡಿಸ್ಟರ್ಬ್ ಮಾಡಬೇಕು ಅನ್ನೋ ಇಂಟೆನ್ಷನ್, ಶಕ್ತಿ ಎರಡೂ ಕೂಡ ಮ್ಯಾನ್ಮಾರ್ಗೆ ಸದ್ಯಕ್ಕಿಲ್ಲ. ಹೀಗಾಗಿ ಭಾರತದ ಈ ಸ್ಟ್ರೈಕ್ಗಳ ಬಗ್ಗೆ ಅವರು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ, ಮಾತಾಡೋದಕ್ಕೆ ಹೋಗೋದಿಲ್ಲ. ಇನ್ನು ಈಗಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಅನ್ನೋದು ಯಾಕೆ? ಗೆಳೆಯರೆ, ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಒಂದಷ್ಟು ಉಗ್ರ ಸಂಘಟನೆಗಳು, ಪ್ರತ್ಯೇಕತಾವಾದಿಗಳು ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕಾಲಕ್ಕೆ ಉಗ್ರವಾದ ಅನ್ನೋದು ವಿಪರೀತ ಪ್ರಮಾಣದಲ್ಲಿತ್ತು. ಆದರೆ ಅದನ್ನು ಸಮರ್ಥವಾಗಿ ನಿಯಂತ್ರಿಸುವ ಕೆಲಸವನ್ನ ಭಾರತದ ಸೇನೆ ಮಾಡಿದೆ. ಹಾಗೆ ಸರ್ಕಾರ ಕೂಡ ಸಾಕಷ್ಟು ಪ್ರತ್ಯೇಕತಾವಾದಿಗಳ ಜೊತೆ ಮಾತುಕತೆಗಳನ್ನ ನಡೆಸಿದೆ. ಒಂದಷ್ಟು ನಾಯಕರು ಮುಖ್ಯವಾಹಿನಿಗೂ ಬಂದಿದ್ದಾರೆ. ಆ ಭಾಗದ ಚುನಾವಣೆಗಳಲ್ಲಿ ಕೂಡ ಸ್ಪರ್ಧೆ ಮಾಡಿ ಆರಿಸಿ ಕೂಡ ಬರ್ತಾ ಇದ್ದಾರೆ. ಆದರೆ ಇನ್ನು ಕೆಲವರು ಚೈನಾ ಮತ್ತು ಬಾಂಗ್ಲಾದ ಮಾತು ಕೇಳ್ಕೊಂಡು ಸಶಸ್ತ್ರ ಹೋರಾಟವನ್ನ ಮುಂದುವರಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಉಲ್ಫಾ, ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ. ಈ ಉಲ್ಫಾದಲ್ಲಿ ಕೂಡ 2 ಗುಂಪುಗಳಿವೆ.
ಒಂದು ಉಲ್ಫಾ ಐ ಅಂದ್ರೆ ಇಂಡಿಪೆಂಡೆಂಟ್, ಇನ್ನೊಂದು ಉಲ್ಫಾ. ಈ ಉಲ್ಫಾ ಇದೆಯಲ್ಲ, ಇದು ಶಾಂತಿ ಮಾತುಕತೆಗಳ ಮೂಲಕ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದಕ್ಕೆ ಬಯಸುತ್ತೆ ಮತ್ತು ಸರ್ಕಾರದ ಜೊತೆಗಿನ ಮಾತುಕತೆಗಳಲ್ಲಿ ಭಾಗಿಯಾಗಿದೆ. ಇನ್ನು ಉಲ್ಫಾ ಐ ಅಂದ್ರೆ ಉಲ್ಫಾ ಇಂಡಿಪೆಂಡೆಂಟ್ ಇದೆ ನೋಡಿ, ಇದನ್ನ ಪರೇಶ್ ಬರುವಾ ಮುನ್ನಡೆಸ್ತಾನೆ. ಅವನು ಚೈನಾದಲ್ಲಿ PLA ರಕ್ಷಣೆಯಲ್ಲಿ ಯುನಾನ್ ಪ್ರಾವಿನ್ಸ್ ಅಂದ್ರೆ ಮ್ಯಾನ್ಮಾರ್ನ ಗಡಿಗೆ ಅಂಟಿಕೊಂಡ ಚೈನಾದ ನೆಲದಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾನೆ. ಅವನ ಉಲ್ಫಾ ಇಂಡಿಪೆಂಡೆಂಟ್ ತಂಡಕ್ಕೆ ಮ್ಯಾನ್ಮಾರ್ ಅಲ್ಲಿ NSCN ಮೂಲಕ ಚೈನಾನೇ ಆಶ್ರಯ ಕೊಡಿಸಿದೆ. ಹಣಕಾಸು ಮತ್ತು ಆಯುಧಗಳ ನೆರವನ್ನು ಕೂಡ ಅಲ್ಲಿ ಚೈನಾನೇ ಕೊಡ್ತಾ ಇದೆ. ಇನ್ನು ಈ NSCN ಅಂದ್ರೆ ನ್ಯಾಷನಲ್ ಸೋಷಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ ಇದೆಯಲ್ಲ, ಇದರಲ್ಲಿ ಕೂಡ 2 ಗುಂಪುಗಳಿವೆ. ಒಂದು ಹಪ್ಲಾಂಗ್ ಗುಂಪು, ಅದನ್ನ NSCN K ಅಂತ ಕರೀತಾರೆ. ಇನ್ನೊಂದು NSCN I ಅಂದ್ರೆ ಐಸಾಕ್ ಮುಯುವಾ ಗುಂಪು. ಇಲ್ಲಿ ಐಸಾಕ್ ಮುಯಿವಾ ಗುಂಪು ಭಾರತ ಸರ್ಕಾರದ ಜೊತೆ ಮಾತುಕತೆಗಳನ್ನು ಮಾಡಿದೆ. ಅವರು ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಈಗ ಮಾತುಕತೆ ಹಾಗೂ ಶಾಂತಿಯ ಮಾರ್ಗವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಆದರೆ ಈ ಖಪ್ಲಾಂಗ್ ಗುಂಪಿದೆ ನೋಡಿ, ಅವರು ಚೈನಾ ಜೊತೆ ಕೈ ಜೋಡಿಸಿದ್ದಾರೆ. ಮ್ಯಾನ್ಮಾರ್ ಗಡಿಗಳ ಮೂಲಕ ಭಾರತದಲ್ಲಿ ಆಗಾಗ ದಾಳಿಗಳನ್ನು ಮಾಡಿಸೋ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಈ NSCN K ಪ್ರಬಲವಾಗಿರೋದು ಮ್ಯಾನ್ಮಾರ್ ಭಾಗದಲ್ಲೇ. ಇನ್ನು ಈ ಪಡೆಗಳನ್ನ ಹಿಂದೆ ಬಾಂಗ್ಲಾದೇಶ ಕೂಡ ಸಾಕ್ತಾ ಇತ್ತು. ಅಂದ್ರೆ ಶೇಖ್ ಹಸೀನಾ ಬಾಂಗ್ಲಾದ ಪ್ರಧಾನಿಯಾಗೋ ಮೊದಲು ಬಾಂಗ್ಲಾನ ಆಳ್ತಾ ಇದ್ದ ಸೇನಾಡಳಿತ ಇರಬಹುದು ಅಥವಾ ಖಲೀದಾ ಜಿಯಾ ಅವರ ನ್ಯಾಷನಲಿಸ್ಟ್ ಪಾರ್ಟಿ ಇರಬಹುದು. ಎರಡೂ ಕೂಡ ಭಾರತದ ವಿರುದ್ಧ ಈ ಪ್ರತ್ಯೇಕತಾವಾದಿಗಳಿಗೆ ಆಯುಧ, ಹಣ, ಆಶ್ರಯಗಳನ್ನು ಕೊಡೋ ಕೆಲಸವನ್ನ ಮಾಡ್ತಾ ಇದ್ವು. ಈಗ ಯುನಸ್ ಕೂಡ ಅದನ್ನೇ ಮುಂದುವರಿಸೋ ಪ್ರಯತ್ನಕ್ಕೆ ಕೈ ಹಾಕಿದ್ದ. ಸದ್ಯಕ್ಕೆ ಬಾಂಗ್ಲಾ ಮತ್ತು ಚೀನಾಗಳ ಟಾರ್ಗೆಟ್ ಆಗ್ತಾ ಇದ್ದದ್ದು ಅಸ್ಸಾಂ. ಇತ್ತೀಚೆಗೆ ಅಸ್ಸಾಂ ರಾಜ್ಯ ತುಂಬಾನೇ ಅಭಿವೃದ್ಧಿ ಆಗ್ತಾ ಇದೆ. ಅದರಲ್ಲೂ ಹಿಮಂತ್ ಬಿಸ್ವಾ ಸರ್ಮಾ ಅಸ್ಸಾಂನ ಮುಖ್ಯಮಂತ್ರಿ ಆದ ನಂತರ ಅಲ್ಲಿನ ಪ್ರಗತಿ ವೇಗವನ್ನು ಪಡ್ಕೊಳ್ತಾ ಹೋಗ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ಅನ್ನ ಅಭಿವೃದ್ಧಿಪಡಿಸೋ ಕಡೆಗೆ ಸರ್ಕಾರ ಗಮನ ಹರಿಸ್ತಾ ಇದೆ. ಅಲ್ಲಿಗೆ ಹೂಡಿಕೆಗಳು ಬರ್ತಾ ಇವೆ. ಕೇಂದ್ರ ಸರ್ಕಾರ ಕೂಡ ಅಸ್ಸಾಮನ್ನ ಈಶಾನ್ಯ ಭಾಗದ ಆರ್ಥಿಕ ರಾಜಧಾನಿಯನ್ನಾಗಿ ಮಾಡೋ ಕಡೆ ಗಮನ ಹರಿಸ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳು ಚೈನಾ ಹಾಗೂ ಬಾಂಗ್ಲಾದ ಊರಿಗೆ ಕಾರಣ ಆಗ್ತಾ ಇವೆ. ಹೀಗಾಗಿ ಅಸ್ಸಾಮನ್ನ ಡಿಸ್ಟರ್ಬ್ ಮಾಡಬೇಕು, ಅಲ್ಲಿಗೆ ಹೂಡಿಕೆಗಳು ಬರೋದು ನಿಂತು ಹೋಗಬೇಕು, ಅಂದ್ರೆ ಅಲ್ಲಿ ಉಗ್ರ ಕೃತ್ಯಗಳು ಹೆಚ್ಚಾಗಬೇಕು, ಅಶಾಂತಿ ಉಂಟಾಗಬೇಕು. ಅದಕ್ಕಾಗಿ ಅವರು ಬಳಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದದ್ದು ಈ ಉಲ್ಫಾ ಇಂಡಿಪೆಂಡೆಂಟ್ ಸಂಘಟನೆಯನ್ನ. ಹೀಗಾಗಿ ಮ್ಯಾನ್ಮಾರ್ ಅಲ್ಲಿ ಉಲ್ಫಾ ಈಸ್ಟರ್ನ್ ಕಮಾಂಡ್ಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಡಲಾಗಿತ್ತು. ಅವರು ಕೂಡ ಭಾರತದ ವಿರುದ್ಧ ಅಸ್ಸಾಂ ಅಲ್ಲಿ ದಾಳಿಗಳನ್ನ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ರು. ಈಗ ಅವರ ಕ್ಯಾಂಪ್ಗಳ ಮೇಲೆ ಭಾರತ ಡ್ರೋನ್ ದಾಳಿಗಳನ್ನು ಮಾಡಿದೆ. ಅಲ್ಲಿ ಕಮಾಂಡರ್ಗಳು ಹಾಗೂ ಕೇಡರ್ಗಳನ್ನ ಕೊಂದು ಹಾಕಲಾಗಿದೆ. ಇನ್ನು ಈ ದಾಳಿ ಬರೀ ಉಲ್ಫಾ ಮತ್ತು ನಾಗಾ ಖಪ್ಲಾಂಗ್ ಬಣಕ್ಕೆ ಮಾತ್ರ ಅಲ್ಲ, ಚೈನಾ ಹಾಗೂ ಬಾಂಗ್ಲಾಗಳಿಗೆ ಕೂಡ ಭಾರತ ರವಾನೆ ಮಾಡ್ತಾ ಇರೋ ಒಂದು ಎಚ್ಚರಿಕೆ. ಉಗ್ರವಾದವನ್ನ ಮಟ್ಟ ಹಾಕಬೇಕಾಗಿ ಬಂದ್ರೆ ಗಡಿಗಳನ್ನು ನಾವು ನೋಡೋದಿಲ್ಲ. ಸಾರ್ವಭೌಮತೆ ಅನ್ನೋದು ನಮಗೆ ಅಡ್ಡ ಬರೋದಿಲ್ಲ. ನಾವು ಯಾವುದನ್ನು ಲೆಕ್ಕಿಸದೆ ನಮ್ಮ ಅಕ್ಕಪಕ್ಕದ ಯಾವುದೇ ದೇಶ ಆದರೂ ಸರಿ ಭಾರತದ ವಿರುದ್ಧ ಉಗ್ರ ಚಟುವಟಿಕೆಗಳಿಗೆ ಆಶ್ರಯ ಕೊಟ್ಟಿದ್ರೆ ಅಂಥ ದೇಶಗಳ ಮೇಲೆ ಮುಲಾಜಿಲ್ಲದೆ ದಾಳಿ ಮಾಡ್ತೀವಿ. ಅದಕ್ಕಾಗಿ ನಮಗೆ ಯಾರ ಅಪ್ಪಣೆಯ ಅಗತ್ಯ ಇಲ್ಲ ಅನ್ನೋ ಸಂದೇಶವನ್ನ ಭಾರತ ಈ ದಾಳಿಯ ಮೂಲಕ ಕೊಡ್ತಾ ಇದೆ. ಇನ್ನು ಇದೇ ಥರದ ದಾಳಿಯನ್ನು 2015ರಲ್ಲಿ ಕೂಡ ಒಮ್ಮೆ ಭಾರತ ಮ್ಯಾನ್ಮಾರ್ ಅಲ್ಲಿ ಮಾಡಿತ್ತು. ಇನ್ನು ಅದಕ್ಕೂ ಮೊದಲು ಭೂತಾನ್ನಲ್ಲಿ ಕೂಡ ಒಂದು ಸರ್ಜಿಕಲ್ ಸ್ಟ್ರೈಕ್ ಅನ್ನು ಭಾರತ ಮಾಡ್ತು. ಪಾಕಿಸ್ತಾನದ ವಿಷಯದಲ್ಲಿ ಇಂಥ ಸ್ಟ್ರೈಕ್ಗಳನ್ನು ಮಾಡ್ತಲೇ ಇರುತ್ತೆ, ಅದರ ಬಗ್ಗೆ ನಿಮಗೆ ಗೊತ್ತೇ ಇದೆ. ಈಗ ಮತ್ತೆ ಮ್ಯಾನ್ಮಾರ್ ಮೇಲೆ ಆಪರೇಷನ್ ನಡೆದಿದೆ. ಇದು ಗೆಳೆಯರೆ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.